ಮತ್ತೊಮ್ಮೆ ನನ್ನ ಕೊಲೀಗ್ ಪ್ರಶಾಂತ್ ನಾಥ್ ನೇರ ಸಂಪರ್ಕದಲ್ಲಿದ್ದಾರೆ. ಜೊತೆಗೆ ನಮ್ಮ ಪೊಲಿಟಿಕಲ್ ಬ್ಯೂರೋ ಚೀಫ್ ಆನಂದ ಬೈದನ ಮನೆ ಸಹ. ಆನಂದ ಬೈದನ ಮನೆ, ನಮ್ಮ ಪೊಲಿಟಿಕಲ್ ಬ್ಯೂರೋ ಚೀಫ್ ನಮ್ಮ ಜೊತೆಗೆ ನೇರ ಸಂಪರ್ಕದಲ್ಲಿದ್ದಾರೆ ವಿಧಾನಸೌಧದಿಂದ. ಆನಂದ, ಮುಖ್ಯಮಂತ್ರಿಗಳಿಗೆ ಹಿಂಗೆ ಪ್ರಶ್ನೆ ಬಂದರೆ ಏನು ಉತ್ತರನಾರು ಏನು ಕೊಡೋಕ್ಕಾಗತ್ತೆ ರೀ? ಅವರು ಪಾಪ ನಾವಿರೋದಿಲ್ಲ, ಯಾರು ಬರ್ತಾರೋ ಅವ್ರು ಹಾಗೆ ನಡೆಸ್ಕೊಂಡು ಹೋಗ್ತಾರೆ ಅಂತ ಹೇಳೋಕ್ಕಾಗತ್ತಾ? ನಾವು ಇದನ್ನೇ ಕಾಯ್ತಿರ್ತೀವೇನ, ಅಂಡರ್ಲೈನ್ ಮಾಡಿ ಏನು ಹೇಳ್ಬೋದು, ಅಂಡರ್ಲೈನ್ ಮಾಡಿ ಏನು ಹೇಳ್ಬೋದು. ಎಸ್ ಅಜಿತ್, ಖಂಡಿತವಾಗಲೂ ಕೂಡ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಇವತ್ತಿನ ಹೇಳಿಕೆಯನ್ನು ಎರಡು ಭಾಗದಲ್ಲಿ ನೋಡಬೇಕು. ಮೊದಲಾರ್ಧ ಸಹಜವಾಗಿ ಯಾವುದೇ ಮುಖ್ಯಮಂತ್ರಿ ಇದ್ರೂ ಕೂಡ ನಾವು ಸೋಲ್ತೇವೆ ಅಂತ ಹೇಳೋದಿಲ್ಲ, ನಾವು ಮತ್ತೆ ಅಧಿಕಾರಕ್ಕೆ ಬರ್ತೇವೆ ಅಂತಕ್ಕಂಥ ಮಾತನ್ನು ಹೇಳ್ತಾರೆ. ಈ ಹಿಂದೆಯೂ ಕೂಡ ಮುಖ್ಯಮಂತ್ರಿ ಆಗಿದ್ದಂಥ ಯಡಿಯೂರಪ್ಪನವರು ಮುಂದಿನ 20 ವರ್ಷಗಳ ಕಾಲ ನಮ್ಮ ಸರ್ಕಾರ ಇರುತ್ತೆ ಅಂತಕ್ಕಂಥ ಹೇಳಿಕೆಯನ್ನು ಕೂಡ ಕೊಟ್ಟಿದ್ದರು. ಅದರ ಬದಲಾದ ರಾಜಕೀಯ ಸನ್ನಿವೇಶದಲ್ಲಿ ಅವರು ಪಕ್ಷದಲ್ಲೇ ಇರಲಿಲ್ಲ. ಸೊ ಆದರೆ ಈಗೂ ಸಹಜವಾಗಿ ಮುಖ್ಯಮಂತ್ರಿಗಳು ಇಂಥ ಪ್ರಶ್ನೆಗಳು ಬಂದಾಗ, ಇಂಥ ಕಿಚಾಯಿಸುವಂಥ ಸಂದರ್ಭಗಳು ಬಂದಾಗ ಸಹಜವಾಗಿ ನಮ್ಮ ಪಕ್ಷ ಅಧಿಕಾರಕ್ಕೆ ಬಂದೇ ಬರುತ್ತೆ, ನಾವು ಮುಂದೂ ಕೂಡ ಅಧಿಕಾರಕ್ಕೆ ಬರ್ತೇವೆ ಅಂತಕ್ಕಂಥ ಮಾತನ್ನು ಹೇಳ್ತಾರೆ. ಆದರೆ ಮುಖ್ಯಮಂತ್ರಿಗಳ ಸ್ಟೇಟ್ಮೆಂಟ್ನ ಎರಡನೇ ಭಾಗ ಭಾಳ ಮಹತ್ವ ಇರತಕ್ಕಂಥದ್ದು. ನಾವೇ ಇರ್ತೇವೆ, ನಾನೇ ಇರ್ತೀನಿ ಅಂತಕ್ಕಂಥ ಮಾತನ್ನು ಮುಖ್ಯಮಂತ್ರಿ ಸಿದ್ದರಾಮಯ್ಯವರು ಹೇಳಿದ್ದಾರೆ. ನೀವೇ ಇರ್ತೀರಾ ಅಂತಕ್ಕಂಥನ ಕನ್ಫರ್ಮ್ ಮಾಡ್ತಕ್ಕಂಥ ಪ್ರಯತ್ನವನ್ನು ಅಶೋಕ್ ಅವ್ರು ಮಾಡಿದಾಗ ನಾನೇ ಇರ್ತೀನಿ ಅಂತೇಳಿ 2 ಬಾರಿ ಅವರು ಹೇಳಿದ್ದಾರೆ. ಸಹಜ, ಯಾಕಂತಂದರೆ ಕಳೆದ ಅಧಿವೇಶನದಲ್ಲಿ DCM ಆಗಿರ್ತಕ್ಕಂಥ DK ಶಿವಕುಮಾರ್ ಅವರು ಅಧಿಕಾರವನ್ನು ತೆಗೆದುಕೊಳ್ಬೇಕು ಅನ್ನುವಂಥ ರೀತಿಯಲ್ಲಿ ಅವರು ಹೇಳಿಕೆಯನ್ನು ಕೊಟ್ಟಿದ್ದರು. ಆ ಹೇಳಿಕೆಯ ನಂತರದಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯವರು ಬಹಿರಂಗವಾಗಿ ಯಾವುದೇ ರೀತಿಯಾಗಿರ್ತಕ್ಕಂಥ ಪ್ರತಿಕ್ರಿಯೆಗಳನ್ನು ಕೊಟ್ಟಿರಲಿಲ್ಲ. ಒಂದು ಅಂತರ ಕಾಪಾಡಿಕೊಳ್ತಕ್ಕಂಥ ಪ್ರಯತ್ನ ಮಾಡಿದರು. ಅದರ ನಂತರದಲ್ಲಿ ಮಾಜಿ ಮುಖ್ಯಮಂತ್ರಿ ಆಗಿರುವಂಥ ವೀರಪ್ಪಯ್ಯನವರು ಅಧಿಕಾರ ಹಂಚಿಕೆ ಆಗೇ ಹೋಗಿದೆ ಅನ್ನುವ ರೀತಿಯಲ್ಲಿ ಅವರೊಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದರು. ಆ ಹಿನ್ನೆಲೆಯಲ್ಲಿ ಮುಖ್ಯಮಂತ್ರಿಗಳು ಒಂದು ಕ್ಲಾರಿಫಿಕೇಶನ್ ಕೊಟ್ಟಿದ್ದರು. ಹೈಕಮಾಂಡ್ ನಿರ್ಧಾರಕ್ಕೆ ಬದ್ಧ, ಹೈಕಮಾಂಡ್ ಏನು ಹೇಳುತ್ತೋ ಆ ರೀತಿ ನಡೆದುಕೊಳ್ತಿರತಕ್ಕಂಥ ಮಾತನ್ನು ಹೇಳಿದರು. ಆದರೆ ಇವತ್ತು ಸದನದ ಒಳಗಡೆ ಒಂದು ಅಧಿವೇಶನದ ಬಳಿಕ ಇನ್ನೊಂದು ಅಧಿವೇಶನದಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಭಾಳ ಸ್ಪಷ್ಟವಾಗಿ ಹೇಳಿದರೆ ನಾವೇ ಇರ್ತೇವೆ, ನಾನೇ ಇರ್ತೇನೆ ಅಂತಕ್ಕಂಥ 2 ಬಾರಿ ಹೇಳುವ ಪ್ರಯತ್ನವನ್ನು ಮಾಡಿದ್ದಾರೆ. ಸಹಜವಾಗಿ ಇದು ರಾಜಕೀಯವಾಗಿ ಯಾರಿಗೆ ಯಾವ ಸಂದೇಶ ಅಂತಕ್ಕಂಥದ್ದು ಕ್ಲಾರಿಟಿ ಆಗುತ್ತೆ. DCM DK ಶಿವಕುಮಾರ್ ಅವರು ಕಳೆದ ಅಧಿವೇಶನ ಕೊಟ್ಟಿರತಕ್ಕಂಥ ಹೇಳಿಕೆಗೆ ಇವತ್ತು ಮುಖ್ಯಮಂತ್ರಿ ಸಿದ್ದರಾಮಯ್ಯವರು ಈ ರೀತಿಯಾಗಿರುವಂಥ ಹೇಳಿಕೆ ಕೊಟ್ಟಿರುವಂತಕ್ಕಂಥ ಒಂದು ವಿಶ್ಲೇಷಣೆ ನಡೀತಾ ಇದೆ. ಆದರೆ ಒಂದಂತೂ ಸ್ಪಷ್ಟ, ಇತ್ತೀಚಿನ ದಿನಗಳಲ್ಲಿ ನಾಯಕತ್ವ ಬದಲಾವಣೆಗಳ ಬಗ್ಗೆ ಗಂಭೀರವಾಗಿರುವಂಥ ಚರ್ಚೆಗಳಾಗ್ತಾ ಇದೆ. ಬಜೆಟ್ ಆದ ನಂತರದಲ್ಲಿ ಮುಖ್ಯಮಂತ್ರಿಗಳು ಬದಲಾವಣೆ ಆಗ್ತಾರಂತಕ್ಕಂಥ ಚರ್ಚೆಗಳು ಕೂಡ ಇತ್ತು. ಆದರೆ ಈ ನವೆಂಬರಲ್ಲಿ ಅಧಿಕಾರ ಬಿಟ್ಟುಕೊಡ್ತಾರೆ ಅನ್ನೋ ಚರ್ಚೆಗಳು ಕೂಡ ಇದೆ. ಇಂಥ ಚರ್ಚೆಗಳು ನಡೆಯುತ್ತಿರುವ ಸಂದರ್ಭದಲ್ಲಿ ಮುಖ್ಯಮಂತ್ರಿಗಳು ಸದನದಲ್ಲಿ ಈ ರೀತಿಯಾಗಿರುವಂಥ ಹೇಳಿಕೆಯನ್ನು 2 ಬಾರಿ ನೀಡಿದಾಗ ಸಹಜವಾಗಿ ಯಾರಿಗೆ ಈ ಸಂದೇಶ ಕೊಟ್ಟಿದ್ದಾರೆ ಅನ್ನುವಂಥ ಚರ್ಚೆಗಳು ಸಹಜವಾಗಿ ಹುಟ್ಟುಕೊಳ್ಳುತ್ತೆ. ಹಾಗಾಗಿ ಇವತ್ತು ವಿಧಾನಸಭೆಯ ಒಳಗಡೆ ಪ್ರತಿಪಕ್ಷದವರು ಕಿಚಾಯಿಸಿದಾಗ ಮುಖ್ಯಮಂತ್ರಿ ಸಿದ್ದರಾಮಯ್ಯವರು ಭಾಳ ಸ್ಪಷ್ಟವಾಗಿ ನಾವೇ ಇರ್ತೇವೆ, ನಾನೇ ಇರ್ತೇನೆ ಅಂತಕ್ಕಂಥ ಮಾತನ್ನು ಹೇಳೋದ್ರ ಮೂಲಕ ಒಂದು ಸ್ಪಷ್ಟವಾಗಿರುವಂಥ ಸಂದೇಶವನ್ನು ಕೊಟ್ರ ಅಂತಕ್ಕಂಥ ಸಹಜವಾದಂಥ ಒಂದು ಚರ್ಚೆ ಶುರುವಾಗಿರುವಂಥದ್ದು. ಅಜಿತ್, ಪ್ರಶಾಂತ್ ಯಾರು ನಮ್ಮ ಜೊತೆಗೆ. ಪ್ರಶಾಂತ್, ಹಿಂಗಲ್ದೆ ಇನ್ನೆಂಗೆ ಮಾತಾಡೋಕ್ಕಾಗತ್ತೆ? ಮುಖ್ಯಮಂತ್ರಿಗಳಾದವರು ಯಾರು ಮುಖ್ಯಮಂತ್ರಿ ಆಗಿರ್ತಾರೋ ಅವ್ರು ಮುಂದುವರಿಸ್ತಾರೆ ಬಿಡಿ. ಎರಡು ದೃಷ್ಟಿಯಿಂದ ನಿಶ್ಚಿತವಾಗಿ ಇದನ್ನು ನೋಡ್ಬೋದು. ಒಂದು, ಈ ಹಿಂದಿಯಲ್ಲೊಂದು ಮಾತಿದೆ, ಸೌ ಲೋಹಾರ್ ಕಿ ಏಕ್ ಸೋನಾರ್ ಕಿನೋ ಅಥವಾ ಸೌ ಸೋನಾರ್ ಕಿ ಏಕ್ ಲೋಹಾರ್ ಕಿ ಅಂತ. ಅರ್ಥ, ಈಗ DK ಶಿವಕುಮಾರ್ ಕಳೆದ 20 ದಿನಗಳಿಂದ ನಾನೇ ಮುಖ್ಯಮಂತ್ರಿ, ನವೆಂಬರ್ನಲ್ಲಿ ಮುಖ್ಯಮಂತ್ರಿ ಆಗ್ತೀನಿ, ಅಕ್ಟೋಬರ್ 31ರ ಡೆಡ್ ಲೈನ್, ಇದೆಲ್ಲ ಮಾತನಾಡಿದ್ರು. ಸಿದ್ದರಾಮಯ್ಯ ಸೈಲೆಂಟ್ ಆಗಿದ್ರು. ಆದರೆ ಇವತ್ತು ಸದನದಲ್ಲಿ ನಿಂತ್ಕೊಂಡು ಒಬ್ಬ ಮುಖ್ಯಮಂತ್ರಿ ಮುಂದಿನ ಬಾರಿ ನಾನೇ ಬರ್ತೀನಿ ಅಂತಕ್ಕಂಥದ್ದನ್ನ ಹೇಳೋದೇನು ದೊಡ್ಡ ವಿಷಯ ಅಲ್ಲ. ಆದರೆ ನಾನೇ ಮುಖ್ಯಮಂತ್ರಿ ಆಗಿರ್ತೀನಿ ಅಂತಕ್ಕಂಥದ್ದನ್ನು ಹೇಳಿದ್ದು ನಿಶ್ಚಿತವಾಗಿ ಕಾಂಗ್ರೆಸ್ನಲ್ಲಿ ಈ ಆಪ್ಟಿಕ್ಸ್, ಪಾಲಿಟಿಕ್ಸ್ ಇಸ್ ಆಲ್ವೇಸ್ ಗೇಮ್ ಆಫ್ ಆಪ್ಟಿಕ್ಸ್. ಒಂದ್ಸಲ ಸತೀಶ್ ಜಾರಕಿಹೊಳಿ ಮತ್ತು ರಾಜಣ್ಣ ಒಂದು 15 ದಿನ ಸುದ್ದಿಯಲ್ಲಿದ್ದರು. DK ಶಿವಕುಮಾರ್ ಸ್ವಲ್ಪ ಹಿನ್ನಡೆ ಇದೆ ಅನ್ನುವ ರೀತಿ ಅನಿಸ್ತಾ ಇತ್ತು. ಕುಂಭದ ಸ್ನಾನದ ನಂತರ DK ಶಿವಕುಮಾರ್ ಪದೇ ಸುದ್ದಿಯಲ್ಲಿದ್ದಾರೆ. ಅಷ್ಟೇ ಅಲ್ಲ, ಅಕ್ಟೋಬರ್ ನವೆಂಬರ್ನಲ್ಲಿ ಏನೋ ಬದಲಾವಣೆ ಆಗಿಬಿಡುತ್ತೆ ಅನ್ನುವ ರೀತಿಯ ವಾತಾವರಣ ಸೃಷ್ಟಿಯಾಗಿದೆ. ಆ ಸಂದರ್ಭದಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು 2 ಹೇಳಿಕೆಗಳೇನಿವೆ. ಒಂದು, ಅವಕಾಶ ಕೊಟ್ಟರೆ ಮುಂದಿನ ಬಾರಿ ಚುನಾವಣೆಗೆ ನಿಲ್ತೀನಿ. ಇನ್ನೊಂದು ಹೆಜ್ಜೆ ಮುಂದೆ ಹೋಗಿ ಇವತ್ತು ಹೇಳ್ತಿದ್ದಾರೆ 28ರ ನಂತರ ನಾವೇ ಬರ್ತೀವಿ, ನಾನೇ ಮುಖ್ಯಮಂತ್ರಿ ಆಗಿರ್ತೀನಿ ಅಂತಕ್ಕಂಥದ್ದು. ಅದು ಪ್ರಾಯಶಃ ಎಲ್ಲೋ ಒಂದು ಕಡೆ ಒಂದು ವಿಪಕ್ಷಗಳ ನಾಯಕರಿಗೆ ಮಾತು ಆಡಿದ್ದು ನೋಡಿದ್ರೂ ಕೂಡ ಅದು ಮುಖ್ಯವಾಗಿ ಪಕ್ಷದ ಆಂತರಿಕವಾಗಿರ್ತಕ್ಕಂಥ ಒಳಜಗಳ ಏನು ನಡೀತಾ ಇದೆ ಅದನ್ನು ಅಡ್ರೆಸ್ ಮಾಡ್ತಕ್ಕಂಥ ಪ್ರಯತ್ನವನ್ನು ಸಿದ್ದರಾಮಯ್ಯನವರು ಮಾಡ್ತಿದ್ದಾರೆ ಅಂತಕ್ಕಂಥದ್ದು ಸ್ಪಷ್ಟ. ಒಂದಂತೂ ಸ್ಪಷ್ಟವಾಗ್ತಿದೆ ಅಜಿತ್, ಇಡೀ ಕಾಂಗ್ರೆಸ್ನ ಒಳಗಿನ ಬೆಳವಣಿಗೆಗಳು, ಸಿದ್ದರಾಮಯ್ಯ ಮತ್ತು DK ಶಿವಕುಮಾರ್ ಕ್ಯಾಂಪ್ಗಳು, ನನಗೆ ಆ ರಣ್ಯ ವಿಚಾರದಲ್ಲಿ ಕೆಲ ಸಚಿವರುಗಳ ಹೆಸರುಗಳು ಹೊರಗಡೆ ಬರ್ತಿವೆ ಅಂತಕ್ಕಂಥ ಸುದ್ದಿಗಳು, ಇದೆಲ್ಲ ಒಂದು ಅಂಶವನ್ನು ಸ್ಪಷ್ಟಪಡಿಸ್ತಾ ಇವೆ. ಕಾಂಗ್ರೆಸ್ಗೆ ಮುಂದಿನ ಅಕ್ಟೋಬರ್ ನವೆಂಬರ್ ಒಂದು ರೀತಿಯಾಗಿರ್ತಕ್ಕಂಥ ಸಮಸ್ಯೆಗಳನ್ನು ತರುತ್ತೆ. ಅಷ್ಟೇ ಅಲ್ಲ, DK ಶಿವಕುಮಾರ್ ಬಿಡಲ್ಲ,
ಸಿದ್ದರಾಮಯ್ಯನವರು ಕೂಡ ಅಷ್ಟು ಸುಲಭವಾಗಿ ಕುರ್ಚಿಯಿಂದ ಕೆಳಗಿಳಿಯುವ ಲಕ್ಷಣಗಳಂತೂ ಇಲ್ಲ ಅನ್ನೋದು ಒಂದು ಕಡೆ ಡಿ ಕೆ ಶಿವಕುಮಾರ್ ಅವರ ಅಗ್ರೆಸಿವ್ನೆಸ್ನಿಂದ, ಇನ್ನೊಂದು ಕಡೆ ಸಿದ್ದರಾಮಯ್ಯನವರ ಮಾತಿನಿಂದ ಸ್ಪಷ್ಟವಾಗ್ತಾ ಇದೆ. ಎಸ್, ಮತ್ತೆ ಒತ್ತಿ ಒತ್ತಿ ಹೇಳಿದ್ರು ನಾನೇ ಇರ್ತೀನಿ ಅಂತ. ನಾವೇ ಇರ್ತೀವಿ, ನಾನೇ ಇರ್ತೀನಿ ಅನ್ನೋದನ್ನು ಸಿದ್ದರಾಮಯ್ಯನವರು ಮತ್ತೆ ಒತ್ತಿ ಹೇಳಿದ್ದಾರೆ. ಅದಕ್ಕೆ ಡಿ ಕೆ ಶಿವಕುಮಾರ್ ಪ್ರತಿಕ್ರಿಯೆ ಏನೋ ಇನ್ನೂ ಗೊತ್ತಿಲ್ಲ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.